ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ನಿಮಗೆ ಅಡಿಗೆ ಮನೆಯಲ್ಲಿ ಒಂದು ಉಳಿತಾಯ ಆಗುವಂಥ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇದು ನನ್ನ ಮಾತ್ರ ಅಲ್ಲ, ನಮ್ಮ ನಮ್ಮ ಅಜ್ಜಿ ಅಮ್ಮಂದಿರು ಕೂಡ ಇದನ್ನು ಮಾಡ್ತಿದ್ರು. ಆವಾಗೆಲ್ಲ ಗ್ಯಾಸ್ ಇರ್ತಿರಲಿಲ್ಲ, ಇವಾಗ ನಮಗೆ ಗ್ಯಾಸ್. ಹಾಗಾಗಿ ನಾನು ಗ್ಯಾಸ್ ಉಳಿಸುವುದನ್ನು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ನಮ್ಮ ಅಜ್ಜಿ ಅಮ್ಮಂದಿರು ಅಷ್ಟು ಏನು ಎಜುಕೇಟೆಡ್ ಅಲ್ಲ. ಆವಾಗ ಆ ಕಾಲದಲ್ಲಿ ಅವರು ಉಳಿತಾಯ ಮಾಡ್ತಿದ್ರು. ಅಂದರೆ ಆವಾಗ ಒಲೆಯಲ್ಲಿ ಆಗಬೇಕು, ಒಲೆಯಲ್ಲಿ ತುಂಬ ಟೈಮ್ ಹಿಡಿತದೆ ಅಡುಗೆ ಮಾಡಲಿಕ್ಕೆ. ಆವಾಗ ಇಂಥದ್ದೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡ್ತಿದ್ರು. ನೋಡಿ, ಎಜುಕೇಟ್ ಅಲ್ಲದಿದ್ದರೂ ಅವರವರ ಫ್ಯಾಮಿಲಿ ಅವರವರ ಸಂಸಾರ ನಡೆಸಲಿಕ್ಕೆ ಹೇಗೆಲ್ಲ ಉಳಿತಾಯ ಮಾಡ್ತಿದ್ರು, ಹೇಗೆಲ್ಲ ಬ್ರೈನ್ ಯೂಸ್ ಮಾಡ್ತಿದ್ರು ನೋಡಿ. ಹಾಗಾದರೆ ನಾವೀಗ ಎಜುಕೇಟೆಡ್ ಆಗಿ ನಾವು ಇದನ್ನೆಲ್ಲ ಉಳಿತಾಯ ಮಾಡಲಿಕ್ಕೆ ನಾವು ಅದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನೋಡಿ, ಇದರಿಂದ ನಮಗೆ ಗ್ಯಾಸಿಗೆ ರೇಟ್ ಕೂಡ ಜಾಸ್ತಿ. ಅದು ಒಮ್ಮೆ ಹೊತ್ತಿ ಹೋದರೆ ಹೋಯಿತು, ಮುಗೀತು, ಮತ್ತೇನು ವಾಪಸ್ ಪಡೀಲಿಕ್ಕೆ ಆಗೋದಿಲ್ಲ. ಮೊದಲಿನ ಕಾಲದಲ್ಲಿ ನಮಗೆಲ್ಲ ಇದ್ದದ್ದು ಒಲೆ, ಮತ್ತೊಂದು ಆವಾಗ ಗ್ಯಾಸ್ ಎಲ್ಲ ಇರಲಿಲ್ಲ, ಮತ್ತೊಂದು ಸ್ಟವ್, ಅಂದರೆ ಸೀಮೆಎಣ್ಣೆ ಸ್ಟವ್ ಅಂತ ಇತ್ತೆಲ್ಲ. ಅದು ಸೀಮೆಎಣ್ಣೆ ತುಂಬ ದುಬಾರಿ ಆದರೂ ಸಿಗೋದು ಕೂಡ ಇಲ್ಲ. 5 ಲೀಟರ್ 10 ಲೀಟರ್ ಅಷ್ಟೇ ಸಿಗ್ತಿದ್ದು, ಜಾಸ್ತಿ ಸಿಗ್ತಾನೂ ಇರಲಿಲ್ಲ. 5-10 ಲೀಟರ್ ಎಲ್ಲಿಗೂ ಸಾಕಾಗ್ತಿರಲಿಲ್ಲ. ಆವಾಗ ನೋಡಿ, ಹೀಗೆಲ್ಲ ಟ್ರಿಕ್ಸ್ ಯೂಸ್ ಮಾಡಿ ಅಡುಗೆ ಮಾಡ್ತಿದ್ರು. ಉಳಿತಾಯ ಕೂಡ ಆಗ್ತಿತ್ತು. ಹಾಗೇನೆ ಅಂತ ಹೇಳೋದು, ನಮ್ಮ ಸಂಪನ್ಮೂಲದ ಕೂಡ ಸೇವ್ ಆಗ್ತಿತ್ತು. ಹಾಗೆ ಬನ್ನಿ, ಇವತ್ತು ಅದೇ ಟ್ರಿಕ್ನಲ್ಲಿ ನಾನು ನಿಮಗೆ ಮೊಟ್ಟೆ ಬೇಯಿಸೋದನ್ನು ಹೇಳ್ಕೊಡ್ತೇನೆ. ಮೊಟ್ಟೆ ಮಾತ್ರ ಅಲ್ಲ, ಇದರಲ್ಲಿ ಆಲೂಗಡ್ಡೆ ಕೂಡ ಬೇಯಿಸ್ಬೋದು. ಮೊಟ್ಟೆ, ಆಲೂಗಡ್ಡೆ ಅಂತ ಗಟ್ಟಿ ವಸ್ತನ್ನು, ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬನ್ನಿ, ಸ್ಟಾರ್ಟ್ ಮಾಡುವ ಇವತ್ತಿನ ವಿಡಿಯೋ. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೇನೆ. 4 ಮೊಟ್ಟೆ ಬೇಯಿಸ್ತೇನೆ. ಮೊದಲಿಗೆ ಗ್ಯಾಸ್ ಆನ್ ಮಾಡುವ. ಏನಪ್ಪ ಇವಳು, ಗ್ಯಾಸ್ ಆನ್ ಮಾಡಿ ಇದರಲ್ಲಿ ಸ್ವಲ್ಪ ನೀರಿಡುವ. ನಮಗೆ ಅನ್ನ ಮಾಡಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರಿಡುವ. ಏನಪ್ಪ ಇವಳು ಗ್ಯಾಸ್ ಖರ್ಚಿಲ್ಲ ಅಂತ ಹೇಳ್ತಾಳೆ, ಗ್ಯಾಸ್ ಉರಿಸ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ. ತಡೀರಿ ಹೇಳ್ತೇನೆ. ಆನಂತರ ನಾವು ಅನ್ನ ಮಾಡಲಿಕ್ಕೆ ಎಷ್ಟು ಅಕ್ಕಿ ಬೇಕು ನೋಡಿ, ನಮಗೆ ಎಷ್ಟು ಅಕ್ಕಿ ಬೇಕು, ನಾವೆಷ್ಟು ಅನ್ನ ಮಾಡ್ತೇವೆ, ಆ ಅನ್ನ ಅಷ್ಟು ಅಕ್ಕಿಯನ್ನು ತೊಳೆದು ಹಾಕುವ. ಅನ್ನ ಮಾಡೋದು ಹೇಗೆ ಹಾಗೇನೆ ಅನ್ನ ಮಾಡುವ. ಅನ್ನ ಮಾಡೋ ಮೊದಲು ಈ ಮೊಟ್ಟೆ ಉಂಟಲ್ಲ, 4 ಮೊಟ್ಟೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಡಬೇಕು. ಒಂದು 5 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಬೇಡ. ಈಗ ಇಲ್ಲಿ ನೀರು ಬಿಸಿ ಆಗುವಾಗ ಇಲ್ಲಿ ಅಕ್ಕಿ ತಗೊಂಡಿದ್ದೇನೆ ನಾನು. 2 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ. ಈಗ ಇದನ್ನು ನೀಟಾಗಿ ವಾಶ್ ಮಾಡುವ. ಈಗ ಅಕ್ಕಿ ತೊಳೆದಾಗುವಾಗ ಇಲ್ಲಿ ಅನ್ನದ ನೀರು ಬಿಸಿಯಾಗಿದೆ ನೋಡಿ. ಕುದಿಲಿಲ್ಲ, ಬಟ್ ಕುದಿಲಿಕ್ಕೆ ಆರಂಭ ಆಗ್ತಾ ಇದೆ. ಈಗ ಈ ಅಕ್ಕಿಯನ್ನು ಹಾಕುವ. ಸೇಮ್ ಅನ್ನ ಹೇಗೆ ಮಾಡ್ತೀರಾ ಅದೇ, ಬೇರೆ ಏನಿಲ್ಲ, ಜಸ್ಟ್ ತೋರಿಸ್ತಿದ್ದೇನೆ. ಈಗ ಇದು ಕುದಿ ಬರಲಿ, ಅಂದರೆ ಅನ್ನ ಉಕ್ಕಿ ಬರ್ತದಲ್ಲ, ಹಾಗೆ ಉಕ್ಕಿ ಬರಲಿ. ಈಗ ಇಲ್ಲಿ ನೀರಲ್ಲಿ ಹಾಕಿದ ಮೊಟ್ಟೆಯನ್ನು ನೀಟಾಗಿ ತೊಳೆಯುವುದು. ಯಾಕೆ ನೀರಲ್ಲಿ ಹಾಕಿಟ್ಟದಂದರೆ, ಕೆಲವೊಮ್ಮೆ ಮೊಟ್ಟೆಯಲ್ಲಿ ತುಂಬ ಗಲೀಜಿರ್ತದೆ, ಅಂಟಿರ್ತದೆ, ಅದು ಜಸ್ಟ್ ನೀರು ಹಾಕುವಾಗ ಹೋಗುವುದಿಲ್ಲ. ಈಗ ನೀರಲ್ಲಿ ಹಾಕಿಟ್ರೆ ಎಲ್ಲ ಅದರ ಕೊಳೆ ಗಲೀಜೆಲ್ಲ ಇದ್ದದೆಲ್ಲ ಹೋಗ್ತದೆ. ಅದಕ್ಕೆ ಇಲ್ಲಿ ಒಂದು 5 ನಿಮಿಷದ ನೀರಲ್ಲಿ ಹಾಕಿ ಇಡೋದು. ನೋಡಿ ಎಷ್ಟು ನೀಟಾಯಿತು. ಹೀಗೆ ನೀಟಾಗಿ ತೊಳೆಯುವ 4 ಕೂಡ. ಈಗ ತೊಳೆದೆಲ್ಲ ಆಯಿತು. ಇನ್ನೊಂದು ವಿಷಯ ಗಮನಿಸಬೇಕು, ಮೊಟ್ಟೆಯಲ್ಲಿ ಅದು ಕ್ರ್ಯಾಕ್ ಇದೆ ಅಂತ ನೋಡಬೇಕು. ಕ್ರ್ಯಾಕ್ ಇದ್ದರೆ ಒಡೆದೋಗ್ತದೆ, ಕ್ರ್ಯಾಕ್ ಇರಬಾರ್ದು. ಸರಿಯಾಗಿ ನೋಡ್ಕೊಂಡ್ರೆ ಆಯಿತು ಕ್ರ್ಯಾಕ್ ಎಲ್ಲ ಇದೆಯಾ ಅಂತ. ಅಂದರೆ ಲೈನ್ಸ್ ಬಿದ್ದಿರ್ತದೆ, ಮತ್ತು ಒಂಥರ ಗುಂಡಿ ಬಿದ್ದಾಗೆ ನಾವು ನುರಿದಿಪ್ಪುನು ಅಂತ ಹೇಳ್ತೇವೆ ತುಳುವಲ್ಲಿ, ನುರಿಯುವುದು ಅಂತ. ಅಂದರೆ ಅದು ಒಂಥರ ಗುಂಡಿ ಬಿದ್ದಾಗೆ ಆಗಿರ್ತದಲ್ಲ, ಅಂಥದ್ದೆಲ್ಲ ಆಗಬಾರ್ದು. ಈ ರೀತಿ ಏನಾಗಿರಬಾರ್ದು, ಚೂರು ಕ್ರ್ಯಾಕ್ ಒಡೆದೋಗಿರಬಾರ್ದು.
ನೋಡಿ ಈಗ ಅನ್ನ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಕುದಿ ಬರಬೇಕು, ಒಳ್ಳೆ ನೊರೆ ಬರ್ತದಲ್ಲ ಮೇಲೆ, ಹಾಗೆ ಒಳ್ಳೆ ಕುದಿಬೇಕು. ನಾವು ಉರ್ಕಾರ್ನು ಅಂತ ಹೇಳ್ತೇವೆ ತುಳುವಲ್ಲಿ. ಒಳ್ಳೆ ಉಕ್ಕುತ್ತದಲ್ಲ, ಹಾಗೆ ಉಕ್ಕಬೇಕು. ಅಂದರೆ ಹಾಗೆ ಉಕ್ಕಿದ್ರೆ ಮಾತ್ರ ಅನ್ನ ಒಳ್ಳೆಯದಾಗೋದು. ಇಲ್ಲದಿದ್ದರೆ ಅನ್ನ ಕೂಡ ಒಂಥರ ಅಂಟಂಟಾಗ್ತದೆ, ಒಳ್ಳೆ ರೀತಿ ಇರುವುದಿಲ್ಲ, ಬೇಗ ಹಾಳಾಗ್ತದೆ. ಹಾಗೆ ಒಳ್ಳೆ ಈ ರೀತಿ ಕುದಿಬೇಕು. ಅನ್ನ ಮಾಡುವ ವಿಧಾನ ತೋರಿಸಿದ್ದೇನೆ. ಅದು ಮಾತ್ರ ಕುಚ್ಚಲಕ್ಕಿ ಅನ್ನ. ಇದು ವೈಟ್ ರೈಸ್ ಅನ್ನ ತೋರಿಸ್ತಾ ಇದ್ದೇನೆ. ಅಂದರೆ ವೈಟ್ ರೈಸ್ ಅನ್ನ ಬೇಗ ಆಗ್ತದಲ್ಲ, ಅದಕ್ಕೆ ನಾನು ವೈಟ್ ರೈಸ್ ಮಾಡಿ ತೋರಿಸ್ತಿದ್ದೇನೆ. ಸೇಮ್ ಮೆಥಡ್ ಕುಚ್ಚಲಕ್ಕಿಯು, ಏನು ಇದಿಲ್ಲ, ಅದರ ಚೇಂಜಸ್ ಇಲ್ಲ. ಈಗ ಉಕ್ಕುತ್ತಿರುವಾಗ ಗ್ಯಾಸನ್ನು ಫುಲ್ಲು ಸ್ಲೋ ಇಟ್ಟು ಒಮ್ಮೆ ಫುಲ್ಲು ಮಿಕ್ಸ್ ಮಾಡಬೇಕು. ಅಕ್ಕಿ ಹಾಕಿದ ಮೇಲೆ ಇಲ್ಲದಿದ್ದರೂ ಒಮ್ಮೆ ಮಿಕ್ಸ್ ಮಾಡಲೇಬೇಕು. ಇಲ್ಲಾಂದರೆ ತಳದಲ್ಲಿ ಬೇಯುವ ಅನ್ನ ತಳದಲ್ಲೇ ನಿಂತು ಅಂಟಂಟು ಇರ್ತದೆ. ಅದು ನಾವು ಬಸಿಯುವಾಗ ಅನ್ನ ತಳದಲ್ಲೇ ಇರ್ತದೆ. ಅದಕ್ಕೆ ಒಮ್ಮೆ ಹೀಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಈಗ ಜಾಸ್ತಿ ಕುದಿಬಾರ್ದು. ಜಾಸ್ತಿ ಕುದಿದರೆ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಈಗ ಈ ಮೊಟ್ಟೆಯನ್ನು ಇದಕ್ಕೆ ಹಾಕಬೇಕು, ದೂರ ಇಡಬೇಕು. ಹೀಗೆ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಮೊಟ್ಟೆ ಬೆಂದಿರ್ತದೆ. ಸೇಮ್ ಮೆಥಡ್ ಆಲೂಗಡ್ಡೆ ಕೂಡ ಸಿಪ್ಪೆಯನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಇದರೊಳಗೆ ಹಾಕಿಬಿಡೋದು. ಆದರೆ ಆಲೂಗಡ್ಡೆಗೆ 5 ನಿಮಿಷ ಅಲ್ಲ, ಎಷ್ಟು ದೊಡ್ಡ ಆಲೂಗಡ್ಡೆ ಅದರ ಮೇಲೆ ಡಿಪೆಂಡ್. ಸಣ್ಣ ಆಲೂಗಡ್ಡೆ ಆದರೆ ಒಂದು 10 ನಿಮಿಷದಲ್ಲಿ ಬೇಯ್ಬೋದು ಇಂಥದ್ದು. ಇದಕ್ಕಿಂತ ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಕುಚ್ಚಲಕ್ಕಿ ಅನ್ನಕ್ಕೆ ಜಾಸ್ತಿ ಟೈಮ್ ಬೇಕಲ್ಲ, ಈ ವೈಟ್ ರೈಸಿಗೆ ಅಷ್ಟೊಂದು ಟೈಮ್ ಬೇಕು ಅಂತಿಲ್ಲ. ಹಾಗಾಗಿ ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. ನೋಡಿ, ಮೊಟ್ಟೆ ಹಾಕಿದ ಮೇಲೆ ಹೀಗೆ ಜಾಸ್ತಿ ಕುದಿಬಾರ್ದು. ಜಾಸ್ತಿ ಕುದಿದ್ರೆ ಟೆಂಪ್ರೇಚರ್ ಜಾಸ್ತಿ ಆಗಿ ಕೂಡ ಮೊಟ್ಟೆ ಒಡೆದೋಗ್ತದೆ. ಹಾಗೆಯೇ ಕ್ರ್ಯಾಕ್ ಇದ್ದರೂ ಹಾಗೆ ಮೊಟ್ಟೆ ಒಡೆದೋದ್ರೆ ಎಲ್ಲ ಅನ್ನದಲ್ಲಿ ಸ್ಪ್ರೆಡ್ ಆಗ್ತದೆ, ಅನ್ನ ಕೂಡ ಹಾಳಾಗ್ತದೆ. ಹಾಗೆ ನೋಡಿ, ಈ ರೀತಿ ಕುದಿತಾ ಇರಬೇಕು ಲೈಟಾಗಿ. ನೋಡಿ, ಗ್ಯಾಸ್ ಫುಲ್ಲು ಸಿಮ್ಮಲ್ಲಿ ಉಂಟು. ಇನ್ನು ಕೆಲವರು ಅನ್ನ ಉಕ್ಕಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಹಾಗೇನೆ ಬೇಯಲಿಕ್ಕೆ ಬಿಡ್ತಾರೆ, ಅಥವಾ ರೈಸ್ ಪಾಟ್ ಒಳಗೆ ಇಡ್ತಾರೆ. ಜಾಸ್ತಿಯಾಗಿ ಅದನ್ನು ಕುಚ್ಚಲಕ್ಕಿ ಅನ್ನ ಹಾಗೆ ಮಾಡೋದು. ಕುಚ್ಚಲಕ್ಕಿ ಅನ್ನ ಆದರೆ ಹೀಗೆ ಉಕ್ಕಿದ ಮೇಲೆ ತಕ್ಷಣ ಗ್ಯಾಸ್ ಆಫ್ ಮಾಡಿ ರೈಸ್ ಪಾಟಲ್ಲಿ ಇಡ್ತಾರೆ. ಹಾಗೆ ರೈಸ್ ಪಾಟ್ ಒಳಗೆ ಇಟ್ಟು ಅನ್ನ ಮಾಡೋದಾದರೆ ಈ ರೀತಿ ಉಕ್ಕಿದ ಮೇಲೆ ಮೊಟ್ಟೆ ಹಾಕಿ ಒಂದು 5 ನಿಮಿಷದ ನಂತರ ರೈಸ್ ಪಾಟಲ್ಲಿ ಇಡಿ. ಮತ್ತು ವೈಟ್ ರೈಸನ್ನು ಉಕ್ಕಿದ ಮೇಲೆ ಗ್ಯಾಸ್ ಆಫ್ ಮಾಡೋದಾದರೆ ಉಕ್ಕಿದ ಮೇಲೆ ಗ್ಯಾಸ್ ಆಫ್ ಮಾಡ್ಬೋದು. ನೀವು ಮೊಟ್ಟೆ ಹಾಕಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಬೋದು. ಹಾಗೇನೊಂದು 5 ನಿಮಿಷ ಅಲ್ಲ, ಒಂದು 7-8 ನಿಮಿಷದ ನಂತರ ಮೊಟ್ಟೆ ತೆಗೆದ್ರೆ ಆಯಿತು. ಮತ್ತು ನೀವು ಅನ್ನ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಲಿಲ್ಲ, ಸ್ಲೋ ಇಟ್ಟಿದ್ದೇನೆ. ಯಾಕೆಂದರೆ ಈ ಅನ್ನ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಉಂಟು, ಹಾಗಾಗಿ ಸ್ವಲ್ಪ ಗ್ಯಾಸಲ್ಲೇ ಇಟ್ಟಿದ್ದೇನೆ. ಒಂದು ಉಕ್ಕಿದ ಮೇಲೆ ಒಂದು 5 ನಿಮಿಷ ಇಟ್ಟು ಆಮೇಲೆ ನಾನು ಆಫ್ ಮಾಡೋದು. ಮತ್ತು ಅದನ್ನು ಬಸಿಯುವ ಮೊದಲು ಬೇಯದಿದ್ದರೆ ಒಂದು ವೇಳೆ 5 ನಿಮಿಷ ಇಡ್ತೇನೆ, ಬೆಂದಿದ್ದರೆ ಹಾಗೆಯೇ ಬಸಿತೇನೆ. ಹಾಗೆ ನಾನು ಅನ್ನ ಮಾಡೋದು. ಕುಚ್ಚಲಕ್ಕಿ ಅನ್ನ ಆದರೆ ರೈಸ್ ಪಾಟ್ ಒಳಗೆ ಇಡ್ತೇನೆ. ಒಲೆಯಲ್ಲೇ ಆದರೆ ಫುಲ್ಲು ಒಲೆಯಲ್ಲೇ ಅನ್ನ ಬೇಯಲಿಕ್ಕೆ ಇಡ್ತೇನೆ. ಈಗ ನೋಡಿ, ಇಲ್ಲಿ 5 ನಿಮಿಷ ಆಗಿದೆ. ಈಗ ಈ ಮೊಟ್ಟೆಯನ್ನು ತೆಗೆಯುವ. ಇಲ್ಲೇ ತಣ್ಣೀರಿಗೆ ಹಾಕಿಡುವ. ತಣ್ಣೀರಿಗೆ ಯಾಕೆ ಹಾಕೋದಂದರೆ ಸಿಪ್ಪೆ ನೀಟಾಗಿ ಸಿಪ್ಪೆ ತೆಗಿಲಿಕ್ಕೆ. ನೋಡಿ, ಅನ್ನ ಇನ್ನೂ ಬೆಂದಿಲ್ಲ. ಇನ್ನು ನಾನು ಗ್ಯಾಸ್ ಆಫ್ ಮಾಡಿ ಅನ್ನವನ್ನು ಬೇಯಲಿಕ್ಕೆ ಬಿಡ್ತೇನೆ. ಏನಿದು ತಣ್ಣಗಾಗಲಿ ಸಿಪ್ಪೆ ತೆಗಿಲಿಕ್ಕೆ. ಅಷ್ಟೊಂದು ಬಿಸಿ ಕೂಡ ಇರುವುದಿಲ್ಲ. ನಾವು ನೀರಲ್ಲಿ ಗ್ಯಾಸಲ್ಲಿಟ್ಟು ನೀರಲ್ಲಿ ಬೇಯಿಸಿದರೆ ತುಂಬ ಬಿಸಿ ಇರ್ತದೆ. ಇದು ಅಷ್ಟೊಂದು ಬಿಸಿ ಇರುವುದಿಲ್ಲ, ಸ್ವಲ್ಪ ಹೊತ್ತಲ್ಲೇ ತಣ್ಣಗೆ ಆಗ್ತದೆ. ನೋಡಿ ನೋಡಿ, ಗ್ಯಾಸ್ ಖರ್ಚಿಲ್ಲದೆ ನೋಡಿ 5-6 ನಿಮಿಷದಲ್ಲಿ ಮೊಟ್ಟೆ ಬೆಂದಾಯಿತು. ಆ ಕಡೆ ಅನ್ನನೂ ಆಗ್ತದೆ, ಈ ಕಡೆ ಮೊಟ್ಟೆ ಆಲೂಗಡ್ಡೆ ಬೆಂದಾಗ್ತದೆ. ನೋಡಿ, ಸಿಪ್ಪೆ ಕೂಡ ಎಷ್ಟು ನೀಟಾಗಿ ಎದ್ದೇಳ್ತದೆ. ನಾವು ನೀರಲ್ಲಿ ಬೇಯಿಸಿದರೆ ಕೂಡ ಇಷ್ಟೊಂದು ನೀಟಾಗಿ ಸಿಪ್ಪೆ ಹೋಗೋದಿಲ್ಲ. ನೋಡಿ, ಮೊಟ್ಟೆಗಂತ ಬೇರೆಯೇ ಗ್ಯಾಸ್ ಹಚ್ಚಬೇಕು, ಗ್ಯಾಸ್ ಉರಿಸಬೇಕು, ಗ್ಯಾಸ್ ಖರ್ಚೇ ಇಲ್ಲ. ಅನ್ನ ಆಗುವಾಗಲೇ ಆಗಿ ಹೋಗ್ತದೆ. ನೋಡಿ, ಎಷ್ಟು ನೀಟಾಗಿ ಮೊಟ್ಟೆ ಬೆಂದಿದೆ. ನಾವು ನೀರಲ್ಲಿ ಬೇಯಿಸಿದ್ರೆ ಇಷ್ಟು ನೀಟಾಗಿ ಸಿಪ್ಪೆ ಹೋಗಲಿಲ್ಲ. ಇನ್ನು ನೀವು ಅನ್ನ ಉಕ್ಕಿದ ಮೇಲೆ
ಗ್ಯಾಸ್ ಆಫ್ ಮಾಡುವವರಾದರೆ ಗ್ಯಾಸ್ ಅನ್ನ ಬೇಯ್ತಾ ಬರ್ತದಲ್ಲ ಆಗ ಹಾಕಿದರೂ ಆಗ್ತದೆ. ಕುದಿಯುವಾಗಲೇ ಹಾಕಬೇಕು ಅಂತಿಲ್ಲ, ನೀವು ಗ್ಯಾಸಲ್ಲೇ ಬಿಡುವುದಿಲ್ಲ ಅಂದರೆ ಗ್ಯಾಸ್ ಅನ್ನ ಉಕ್ಕಿದ ತಕ್ಷಣ ಗ್ಯಾಸ್ ಆಫ್ ಮಾಡುವವರಾದರೆ ಮತ್ತೆ ಬೇಯ್ತಾ ಬರುವಾಗ ಕೂಡ ಹಾಕಿದರೂ ಆಗ್ತದೆ. ತಿನ್ನುವ ಇದನ್ನು. ಎಷ್ಟು ನೀಟಾಗಿ ಎಷ್ಟು ಗಟ್ಟಿಯಾಗಿ ಬೆಂದಿದೆ ನೋಡಿ. ನೋಡಿದ್ರಲ್ವಾ, ಮೊದಲೆಲ್ಲ ಹೀಗೆ ಅನ್ನ ಆಗುವಾಗ ಹೀಗೆ ಹಾಕಿ ಬಿಟ್ಟರೆ, ಬೇಯಿಸಿ ಇಟ್ಟರೆ ಮತ್ತೆ ಅದನ್ನು ಮಸಾಲೆ ಹಾಕಿ ಒಂದು ಕುದಿಸ್ಲಿಕ್ಕೆ ಮಾತ್ರ ಬಾಕಿ. ಹಾಗೆ ಕೆಲಸನೂ ಬೇಗ ಆಗ್ತಿತ್ತು, ಮತ್ತು ಟೈಮು ಸೇವ್ ಆಗ್ತಿತ್ತು. ಹಾಗೆಯೇ ಮನಿ ಸೇವ್ ಕೂಡ ಆಗ್ತಿತ್ತು. ಅಂದರೆ ಕಟ್ಟಿಗೆ ಉಳಿತಿತ್ತು, ಕಟ್ಟಿಗೆ ಖರ್ಚು ಉಳಿತಿತ್ತು. ಹಾಗೆ ಮೊದಲೆಲ್ಲ ಉಳಿಸ್ಬೇಕಿತ್ತು, ದುಡಿಯುವವರು ಒಬ್ಬರು ತಿನ್ನುವವರು 4-5 ಮಂದಿ ಇರುವಾಗ ಈ ರೀತಿ ಉಳಿಸ್ಬೇಕಿತ್ತು. ಮೊದಲಿನ ಅಮ್ಮ ಅಜ್ಜಂದಿರೆಲ್ಲ ಒಳ್ಳೆ ರೀತಿಯಾಗಿ ಬ್ರೈನನ್ನು ಯೂಸ್ ಮಾಡ್ತಿದ್ರು. ಓಕೆ, ಇವತ್ತಿನ ಈ ಗ್ಯಾಸ್ ಉಳಿತಾಯದ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು, ನಮ್ಮದು ಯಾವುದೇ ಕನ್ನಡ ಟಿಪ್ಸ್ ಎಂಬ ಫೇಸ್ಬುಕ್ ಪೇಜ್ ಇಲ್ಲ. ನಮ್ಮ ಮಂಗಳೂರು ರಶ್ಮಿ ರೆಸಿಪೀಸ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇರೋದು. ಓಕೆ, ಅದನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದೊಂದಿಗೆ. ಅಷ್ಟರ ತನಕ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.